ಅಪ್ಪ ಏನ್ ಮಾಡ್ತಾ ಇದೀಯಾ? ಈ ನೆಕ್ಲೆಸ್ ಡಿಸೈನ್ ನೋಡು ಎಷ್ಟು ಚೆನ್ನಾಗಿದೆ. ಈ ಸತಿ ಹಬ್ಬಕ್ ನನ್ಗೆ ಇದೇ ತರ ಕೊಡಿಸ್ತೀಯಾ? ನೆಕ್ಲೆಸ್ಸಾ? ಚಿನ್ನದ ರೇಟ್ ಅಷ್ಟೊಂದಾಗೈತೆ, ಎಲ್ಲಿಂದ ತಗೊಂಬರ್ಲಿ ದುಡ್ಡು? ನೆಕ್ಲೆಸ್ ಅಂತ ನೆಕ್ಲೆಸ್, ಯಾಕಾರ ಬಂದ್ ಮಾತಾಡ್ಸೋದ್ ನಾವಳ್ನ. ನಾನ್ ಕೇಳಿದ್ ನಿನ್ಗೊಂದ್ ನೆಕ್ಲೆಸ್ ಕೊಡ್ಸಕ್ಕಾಗಲ್ವಾ? ನೀನ್ ಕೇಳ್ತಾ ಇರೋದು ಚಿನ್ನದ ನೆಕ್ಲೆಸ್, ಬರೀ ಹ್ಮ್, ನೆಕ್ಲೆಸ್ ಅಲ್ಲ. ಆ ನೆಕ್ಲೆಸ್ ಕೊಡ್ಸಕ್ಕಾಗಲ್ವಾ ನಿಂಗೆ? ಹ್ಮ್. ನಮ್ ಮನೇಲಿ ನನ್ನನ್ನ ರಾಣಿ ತರ ನೋಡ್ಕೊಂಡಿದ್ರು. ನಾನ್ ಕೇಳಿದ್ದೆಲ್ಲ ಕೊಡ್ಸೋರು, ನಾನ್ ಮುಟ್ಟಿದ್ದೆಲ್ಲ ಕೊಡ್ಸೋರು, ಗೊತ್ತಾ? ಏ, ನಿನ್ನ ಕಟ್ಕೊಂಡ್ಬಿಟ್ಟೆ. ಏನ್ ಕೇಳಿದ್ರು ರೇಟ್ ಜಾಸ್ತಿ, ದುಡ್ಡಿಲ್ಲ, ಇವಾಗ ಬೇಡ, ನಾಳೆ ನಾಡಿದ್ದು ಇದ್ನೇ ಅಂತ ಇರ್ತೀಯ. ನಿಲ್ಲಿಸ್ತೀಯಾ? ನಿಮ್ ಮನೇಲಿ ನಿನ್ನ ರಾಣಿ ತರಾನೇ ನೋಡ್ಕೊಂಡಿದ್ರು. ಅವಾಗಿನ್ನ ನೀನ್ ಚಿಕ್ಕವಳು, ಮುಡ್ತಿದ್ದೇನೆ ಬಿಸ್ಕೆಟು, ಪೆಪ್ಪರ್ಮೆಂಟು, ಚಾಕ್ಲೇಟು, ಬರೀ ಇಂಥವೇ. ಹಬ್ಬಬ್ಬಾ ಅಂದ್ರೆ ಫ್ರಾಕು, ಬಟ್ಟೆ, ಲಿಪ್ಸ್ಟಿಕ್ಕು, ಇನ್ನ ಉಗುರು ಬಣ್ಣ, ಮತ್ತೆ ಕಾಲಿಗೆ ಗೆಜ್ಜೆ, ಕೈಗೆ ಬಳೆ, ಇಷ್ಟೇ ಕೇಳ್ತಾ ಇದ್ದಿದ್ದು. ಮದುವೆ ಆದ್ಮೇಲೆ ಮುಟ್ಟಿದ್ರೆ ನೆಕ್ಲೆಸ್ಸು, ಉಂಗುರ, ಚಿನ್ನದ ಬಳೆ, ಎಲ್ಲಿಂದ ತಗೊಂಬರೋಣ ದುಡ್ಡು? ನಾವೇನ್ ದುಡ್ಡಿನ ಮರ ನೆಟ್ಟಿದೀವ ಹೋಗೋ ಕಿತ್ಕೊಂಡ್ ಬರಕ್ಕೆ? ಇದನ್ನ ದೊಡ್ಡದ ಬಿಲ್ಡಪ್ ಕೊಡ್ತೀನಿ, ನಾನು ರಾಣಿ ತರ ಬೀಳ್ತಿದ್ದೆ. ನಮ್ಮ ಮನೇಲಿ ಕೇಳಿದೆಲ್ಲ ಕೊಡ್ತಾ ಇದ್ರು. ಇವಾಗ ನಿಮ್ಮ ಅಪ್ಪನ ಏನೇನ್ ಕೇಳ್ತಾ ಇದ್ದೆ ಅದನ್ನೆಲ್ಲ ಕೇಳು, ನಾನು ಕೊಡಿಸ್ತೀನಿ. ಅದನ್ನ ಬಿಟ್ಟು ಚಿನ್ನ ಬೆಳಿ ಹೋಗಿ ನಿಮ್ಮ ಅಪ್ಪನ ಹತ್ರ ಕೇಳು, ಅಪ್ಪ ನಂಗೆ ನೆಕ್ಲೆಸ್ ಕೊಡ್ಸು ಅಂತ ಉಗಿದ್ಬಿಟ್ಟು ಕಳಿಸ್ತಾರೆ. ಅವರೇ ನಿನ್ನ ನೋಡ್ಕೊಳಕ್ಕಾಗ್ದೆ ಸಾಕಾಗದೆ ನನಗ್ ಕಟ್ಟವ್ರೆ. ಈಗ ಒಂದ್ ಮಾತು, ನಿಮ್ ಮಗಳು ಮನೆಗ್ ಬರ್ತಾವಳೆ ಅಂತ ಅಂದ್ರೆ ಯಾಕೆ ಬರ್ತಾವಳೆ, ಎಷ್ಟ್ ದಿನ ಇರ್ತಾಳೆ ಅಂತ ಕೇಳ್ತಾರೆ. ಅವರೇ ಸಾಕಾಗದೆ ಇಲ್ಲಿ ಕಳ್ಸವ್ರೆ, ರಾಣಿ ತರ ಬೆಳೆಸಿದ್ರಂತೆ.